ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಸುದ್ದಿ ಬಂದು ಭಾರತದ ಏವಿಯೇಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಈಗಾಗಲೇ ಸುಮಾರು ಏವಿಯೇಷನ್ ಕಂಪ್ನಿಗಳಿದೆ, ಏರ್ಲೈನ್ ಕಂಪ್ನಿಗಳು ತುಂಬಾ ಯಶಸ್ವಿಯಾಗಿ ಕಾರ್ಯಾಚರಣೆಗಳನ್ನ ಕೂಡ ನಡೆಸ್ತಾ ಇದ್ದಾವೆ. ಮುಖ್ಯವಾಗಿ ಏರ್ ಇಂಡಿಯಾ, ಇಂಡಿಗೋ, ವಿಸ್ತಾರ, ಹೀಗೆ ಕೆಲವೊಂದು ಕಂಪ್ನಿಗಳು ಎಷ್ಟು ಬೇಗ ಬಂದುವೋ ಅಷ್ಟೇ ಬೇಗ ತಮ್ಮ ಕಂಪ್ನಿಗಳನ್ನ ಮುಚ್ಕೊಳ್ಬೇಕಾಯ್ತು. ಈಗ ಭಾರತದ ಈ ಏರ್ಲೈನ್ ಕಂಪ್ನಿಗಳ ಲಿಸ್ಟಿಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಈ ಏರ್ಲೈನ್ ಸೇರ್ಪಡೆ ಆದ್ರೆ ಇದೊಂದು ಭಾರತದ ಮೊದಲ ರೀಜನಲ್ ಏರ್ಲೈನ್ ಆಗಿರಲಿದೆ. ಈ ಏರ್ಲೈನ್ನ ಹೆಸರು ಏರ್ ಕೇರಳ ಅಂತ. ಕೇರಳ ಮೂಲದ ಇಬ್ಬರು ಪ್ರಮುಖ ದುಬೈ ಬೇಸ್ಡ್ ಉದ್ಯಮಿಗಳು ಈ ಏರ್ಲೈನ್ ನ ಶುರು ಮಾಡೋದಕ್ಕೆ ಹೊರಟಿದ್ದಾರೆ. ಆ ಇಬ್ಬರು ಉದ್ಯಮಿಗಳು ಯಾರಂದ್ರೆ ಅಫೀಹ್ ಅಹಮದ್ ಹಾಗೆ ಅಯ್ಯೂಬ್ ಕಲ್ಲಡ ಅಂತ. ಇವರು ದುಬೈನಲ್ಲಿ ಸುಮಾರು ವರ್ಷಗಳಿಂದ ತಮ್ಮ ಉದ್ಯಮವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಒಂದು ದಿನ ಅನ್ನಿಸ್ತು, ನಾವ್ಯಾಕೆ ಏರ್ ಕೇರಳ ಅನ್ನೋ ಹೆಸರಲ್ಲಿ ಒಂದು ರೀಜನಲ್ ಏರ್ಲೈನ್ ಕಂಪ್ನಿಯನ್ನ ಪ್ರಾರಂಭ ಮಾಡಬಾರ್ದು ಅಂತ. ಆ ಯೋಚನೆ ಬಂದಾಗ ಅವ್ರು ಮೊದಲು ಮಾಡಿದ್ದ ಕೆಲಸ ಅದರ ಡೊಮೈನ್ ಅನ್ನ ರಿಜಿಸ್ಟರ್ ಮಾಡುವಂಥದ್ದು. ಯಾವುದೇ ಕಂಪ್ನಿ ಹುಟ್ಟೋಕ್ಕೂ ಮುಂಚೆ ಯಾವ ಕಂಪ್ನಿ ಹೆಸರಲ್ಲಿ ಯಾವ ಹೆಸರಲ್ಲಿ ಕಂಪ್ನಿನ ಹುಟ್ಟಾಕ್ತಾರೋ ಆ ಕಂಪ್ನಿ ಹೆಸರಲ್ಲಿ ಡೊಮೈನ್ ರಿಜಿಸ್ಟರ್ ಮಾಡೋಕ್ಕಾಗತ್ತೆ ಅನ್ನೋದೇ ಯೋಚನೆ ಮಾಡ್ತಾರೆ. ಹಾಗೆ ಅವರು ಕೂಡ ಯೋಚನೆ ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಏರ್ ಕೇರಳ ಅನ್ನೋದು ಬೇರೆ ಯಾರೋ ರಿಜಿಸ್ಟರ್ ಮಾಡಾಗಿತ್ತು. ಬಟ್ ಅವರು ಹೋಪ್ ಕಳ್ಕೊಳ್ಳಿಲ್ಲ. ಆ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅಂದಾಜು 2,27,00,000 ರೂಪಾಯಿಯನ್ನ ಅವರಿಗೆ ನೀಡಿ ಆ ಏರ್ ಕೇರಳ ಅನ್ನೋ ಡೊಮೇನ್ ಅನ್ನ ತಮ್ಮದಾಗಿಸ್ಕೊಂಡ್ರು. ಅದು ತಮ್ಮ ಹೆಸರಿಗೆ ಬಂದ್ಮೇಲೆ ಅವ್ರಿಗೆ ಅನ್ನಿಸ್ತು, ನಾವು ಏರ್ ಕೇರಳ ಅನ್ನೋ ಹೆಸರಲ್ಲಿ ಬಿಸ್ನೆಸ್ ನ ಶುರು ಮಾಡಬಹುದು ಅಂತ. ಹಾಗೆ ಶುರುವಾದ ಈ ಏವಿಯೇಷನ್ ಇಂಡಸ್ಟ್ರಿ ಕತೆ ಏರ್ ಕೇರಳದ್ದು ಈಗ ಅವರಿಗೆ ಇತ್ತೀಚೆಗೆ NOC ಕೂಡ ಸಿಕ್ಕಿದೆ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಇಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಈಗ ಅವರು ಮುಂದೆ ವಿಮಾನಗಳನ್ನ ಖರೀದಿ ಮಾಡಿ ತಮ್ಮ ಆಪರೇಷನ್ಸ್ ನ ಶುರು ಮಾಡಲಿದ್ದಾರೆ. ಈ ಸಂಸ್ಥಾಪಕರ ಪ್ರಕಾರ ಈ ಏರ್ ಕೇರಳ ಅನ್ನೋದು ದುಬಾರಿ ಏರ್ಲೈನ್ ಕಂಪ್ನಿ ಆಗಿರೋದಿಲ್ಲ, ಅತ್ಯಂತ ಕಡಿಮೆ ಬೆಲೆಗೆ ನಿಮ್ಗೆ ಟಿಕೆಟ್ ಅನ್ನ ಕೊಡುವಂತ ಕಂಪ್ನಿ ಆಗಿರತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಈ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಈ ಏರ್ಲೈನ್ ಕಂಪ್ನಿನ ಶುರು ಮಾಡೋದಕ್ಕೆ ಅವರು ಇನಿಷಿಯಲ್ ಆಗಿ ಅಂದಾಜು 2,000 ಕೋಟಿಗಳನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿ. ಒಂದು ವೇಳೆ ಇದು ಆರಂಭ ಆದ್ರೆ ಇದು ದೇಶದ ಮೊದಲ ರೀಜನಲ್ ಏರ್ಲೈನ್ ಆಗಿರಲಿದೆ. ಯಾಕಂದ್ರೆ ಇಲ್ಲಿವರೆಗೂ ಯಾವುದು ರೀಜನಲ್ ಏರ್ಲೈನ್ ಇಂಡಿಯಾದಲ್ಲಿ ಇಲ್ಲ. ಹಾಗೆ 2005ರಲ್ಲಿ ಈ ಏರ್ ಕೇರಳ ಅನ್ನೋ ಹೆಸರಲ್ಲಿ ಒಂದು ಏರ್ಲೈನ್ ಕಂಪ್ನಿನ ಶುರು ಮಾಡಬೇಕು ಅಂತ ಆಗಿನ ಕೇರಳ ಸರ್ಕಾರ ಕೂಡ ಯೋಚನೆ ಮಾಡಿತ್ತು. ಕಾರಣಾಂತರಗಳಿಂದ ಅದು ಕೈಗೂಡಲಿಲ್ಲ. ಬಟ್ ಈಗ ಕೈಗೂಡೋ ಸಾಧ್ಯತೆ ಇದೆ. ಹಾಗೆ ಒಂದು ವೇಳೆ ಇದು ಕಾರ್ಯಾರಂಭ ಮಾಡಿದ್ರೆ ಭಾರತದಲ್ಲಿ ಮಧ್ಯಮ ವರ್ಗದವರಿಗೆ ಕಡಿಮೆ ಬೆಲೆಯಲ್ಲಿ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಹಾಗೆ ಇವರು ಮೊದಲು ಭಾರತದ ಪ್ರಮುಖ ನಗರಗಳಿಂದ ಟೈರ್ 2 ಹಾಗೆ ಟೈರ್ 3 ಸಿಟಿಗಳಿಗೆ ತಮ್ಮ ಆಪರೇಷನ್ಸ್ ನ ಶುರು ಮಾಡ್ತಾರೆ. ಹಾಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಪ್ರಾರಂಭ ಮಾಡೋರಿದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ನ ಪ್ರಾರಂಭ ಮಾಡೋ ಮುಂಚೆ ರೀಜನಲ್ ಆಗಿ ಅವರು ಆಪರೇಟ್ ಮಾಡ್ಬೇಕಾಗತ್ತೆ. ಒಂದು ಟೈಮ್ ಅಂದ್ರೆ 20 ಏರ್ಕ್ರಾಫ್ಟ್ಗಳು ಅವ್ರ ಹತ್ರ ಇದ್ದಾಗ ಅವರು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಕೂಡ ಪ್ರಾರಂಭ ಮಾಡಲಿದ್ದಾರೆ. ಒಂದು ವೇಳೆ ಪ್ರಾರಂಭ ಮಾಡಿದ್ದೇ ಆದ್ರೆ ಭಾರತದಿಂದ ಮೊದಲು ದುಬೈಗೆ ಅದು ಪ್ರಯಾಣ ಬೆಳೆಸುತ್ತೆ ಅನ್ನೋದು ಅವರ ಮಾತು. ಆದಷ್ಟು ಬೇಗ ಈ ಏರ್ಲೈನ್ ಕಂಪ್ನಿ ಶುರುವಾಗ್ಲಿ, ತುಂಬಾ ಜನರಿಗೆ ಇದರಿಂದ ಕೆಲಸ ಸಿಗ್ಲಿ, ಹಾಗೆ ಮಧ್ಯಮ ವರ್ಗದವರಿಗೆ ಕಡಿಮೆ ದರದಲ್ಲಿ ವಿಮಾನಯಾನ ಕೈಗೊಳ್ಳುವಂತಹ ಒಂದು ಅವಕಾಶ ದೊರೆಯಲಿ ಅಂತ ಹಾರೈಸ್ತಾ, ಈ ವಿಷಯ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಇದೇ ತರದ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.